ಜಾತಿ ನಿಂದನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಇಲ್ಲಿ ಖಾಸಗಿ ಸ್ಥಳಗಳಲ್ಲಿ ಜಾತಿ ನಿಂದನೆ SC ST ಕಾಯ್ದೆ ಅಡಿಯಲ್ಲಿ ಅಪರಾಧ ಆಗಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಲಾಗುವ ಜಾತಿ ನಿಂದನೆಯನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. SC ST ಕಾಯ್ದೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ. ನೋಡಿ, ಈ ಅಟ್ರಾಸಿಟಿ ಅಥವಾ ಜಾತಿ ನಿಂದನೆ ಈ ಒಂದು ಕೇಸಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಇದನ್ನು ಕೆಲವು ಕಡೆಯಲ್ಲಿ ಜೆನ್ಯೂನ್ ಆಗಿ ನಿಜವಾಗಿಯೂ SC ಸಮುದಾಯದವ್ರಿಗೆ ST ಸಮುದಾಯದವ್ರಿಗೆ ಯಾರು ನಿಂದಿಸಿದರೆ, ಛೇಡಿಸಿದರೆ, ಅವರ ಜಾತಿಯ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದರೆ, ಅವರ ಜಾತಿಯನ್ನು ನಿಂದಿಸಿದರೆ ನಿಜವಾಗ್ಲೂ ಕ್ರಮಗಳಾಗಬೇಕು. ಓಕೆ, ಇದು ಕೆಲವು ಪ್ರಕರಣಗಳಲ್ಲಿ. ಬಟ್ ಹಲವು ಪ್ರಕರಣಗಳು ಏನಾಗ್ತಿದೆ ಅಂದರೆ ಈ ಜಾತಿ ನಿಂದನೆ ಕಾಯ್ದೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಬೇರೆ ಏನೋ ವಿಚಾರ ಇರುತ್ತೆ, ಯಾವುದೋ ಜಮೀನು ವಿಚಾರ ಇರುತ್ತೆ, ಯಾವುದೋ ಹಣಕಾಸಿನ ವಿಚಾರ ಇರುತ್ತೆ, ಇನ್ಯಾವುದರಲ್ಲೋ ಯಾರೋ ಹಣ ಕೊಡಬೇಕು, ಆ ಹಣ ಕೇಳಲಿಕ್ಕೆ ಹೋದಾಗ ಗಲಾಟೆ ಆಯಿತು ಅಂದರೆ ಆ ಗಲಾಟೆಯನ್ನು ಈ ಜಾತಿನಿಂದನೇ ಮಾಡ್ದ ಕೇಸ್ ಹಾಕಿಬಿಟ್ಟು ಆ ಟಾರ್ಚರ್ಗಳಾಗಿದೆ ಅಂತ ಅನೇಕ ಕಡೆಯಲ್ಲೂ ದೂರುಗಳು ಬಂದಿವೆ. ಕೋರ್ಟ್ನಲ್ಲಿ ಇವೆ ಈ ದೂರುಗಳು. ಸುಮ್ಮನೆ ನನ್ನ ಮೇಲೆ ಈ ಥರ ಮಾಡ್ತಾ ಇದ್ದಾನೆ, ಸ್ಟೇಷನ್ಗೆ ಹೋಗೋದು ಒಂದು ದೂರು ಕೊಟ್ಬಿಡೋದು. ಸುಮ್ಮನೆ ಈ ಥರ ಮಾಡ್ತಿದ್ದಾನೆ, ಸ್ವಾಮಿ ನಂಗೆ ದುಡ್ಡು ಕೊಡಬೇಕು, ನನ್ನ ಜಮೀನು ವಶಪಡಿಸ್ಕೊಂಡಿದ್ದಾನೆ, ನನ್ನ ಸೈಟಲ್ಲಿ ಬಂದು ಬೋರ್ಡ್ ನೆಟ್ಟುಬಿಟ್ಟಿದ್ದಾನೆ, ನಾನು ಕೇಳಕ್ಕೆ ಹೋದರೆ ನನಗೆ ಜಾತಿನಿಂದನೆ ಮಾಡ್ದ, ನನಗೆ ಬೈದ, ನನಗೆ ಹೊಲಸು ಶಬ್ದಗಳಿಂದ ನನ್ನನ್ನು ಕೆರಳಿಸಿದ್ದಾನೆ, ನನಗೆ ಅವಮಾನ ಮಾಡಿದ್ದಾನೆ, ನನಗೆ ನೋವಾಯಿತು, ಕೇಸ್ ಹಾಕ್ಬಿಟ್ಟಿದ್ದಾನೆ, ಇವು ಬಂದಿವೆ. ಕೆಲವು ಕಡೆ ನಿಜವಾಗಿಯೂ ಜಾತಿನಿಂದನೆ ಮಾಡಿದ್ದಾರೆ. ಬಟ್ ಇದಕ್ಕೆ ಕೋರ್ಟ್ನ ಅಬ್ಸರ್ವೇಷನ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ, ಕೋರ್ಟ್ ಏನು ಹೇಳ್ತಾ ಇದೆ ಇವತ್ತಿಗೆ ಅಂದರೆ, ನೋಡ್ರಿ, ಯಾರೇ ಆಗಲಿ ನಿಮ್ಮನ್ನು ಕುರಿತು SC ST ಸಮುದಾಯದವ್ರನ್ನ ಕುರಿತು ಜಾತಿನಿಂದನೆ ಮಾಡಿದ್ದಾರೆ, ಸಾರ್ವಜನಿಕ ಸ್ಥಳವಾಗಿರಬೇಕದು, ಪಬ್ಲಿಕ್ ಪ್ಲೇಸ್ ಆಗಿರಬೇಕು. ಪಬ್ಲಿಕ್ ಪ್ಲೇಸ್ನಲ್ಲಿ ಜನಗಳಿಗೆ ಕೇಳುವಂತೆ, ಜನಗಳಿಗೆ ಕಾಣುವಂತೆ, ಜನ ಅದನ್ನು ನೋಡಿರಬೇಕು, ಸಾರ್ವಜನಿಕರು ಜನ ಅದನ್ನು ಕೇಳಿರಬೇಕು. ಆ ರೀತಿ ಆದಾಗ ಮಾತ್ರ SC ST ಕಾಯ್ದೆ ಅಡಿಯಲ್ಲಿ ಬರುವ ಜಾತಿನಿಂದನೆ ಅಟ್ರ್ಯಾಕ್ಟ್ ಆಗುತ್ತೆ. ಅದರ್ವೈಸ್ ಅನ್ಯತಃ ಬೇರೆ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ಕಾಯ್ದೆ ವ್ಯಾಪ್ತಿಗೆ ಎಲ್ಲೋ ಪ್ರೈವೇಟಾಗಿ 4 ಗೋಡೆಗಳ ಮಧ್ಯದಲ್ಲಿ ಯಾವುದೋ ಫೋನಲ್ಲಿ ಇವೆಲ್ಲ ಹೇಳಿಬಿಡ್ತಾರಲ್ಲ, ಅದು ಜಾತಿನಿಂದನೆ ಕಾಯ್ದೆ ಅದಕ್ಕೆ ಅಪ್ಲಿಕಬಲ್ ಆಗಲ್ಲ. ಅಲಹಾಬಾದ್ ಹೈಕೋರ್ಟು ಇಲ್ಲ ಇದು ಎಲ್ಲೋದ್ರೂ ಅಪ್ಲೈ ಆಗುತ್ತೆ ಅಂತ ಹೇಳಿಬಿಟ್ಟಿತ್ತದು. ಅಲಹಾಬಾದ್ ಹೈಕೋರ್ಟ್ನ ಆದೇಶ ಹೇಳಿಬಿಟ್ಟಿತ್ತು, ಹೌದೌದು ಜಾತಿನಿಂದನೆ ಆಗಿಬಿಟ್ಟಿದೆ ಅಂಥೇಳಿ. ಈಗ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಆಗಿ ಹೋಯ್ತು, ಅಲ್ಲಿಗೆ ಮೇಲ್ಮನವಿ ಹೋಯಿತು. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಸಾರ್ವಜನಿಕರ ದೃಷ್ಟಿಯಲ್ಲಿ, ಸಾರ್ವಜನಿಕರ ಕಿವಿಗೆ ಬೀಳುವಂತೆ, ಸಾರ್ವಜನಿಕರು ಅದನ್ನು ನೋಡಿರಲೂಬೇಕು, ಜಾತಿನಿಂದನೆ ಮಾಡೋದು SC STಗಳಿಗೆ, ಸಾರ್ವಜನಿಕರು ಕೇಳಿರಲೂಬೇಕು. ಅಂದರೆ ಪಬ್ಲಿಕ್ಕಲ್ಲಿ ಒಬ್ಬ ವ್ಯಕ್ತಿಯ ಮಾನ ಆ ರೀತಿಯಲ್ಲಿ ಅವನ ಜಾತಿ ಇಟ್ಟುಕೊಂಡು ಮಾತನಾಡಿದಾಗ ಈ ಕಾಯ್ದೆ ಅನ್ವಯಿಸುತ್ತೆ ಅಂಥೇಳಿ ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಸಂದೀಪ್ ಮೆಹ್ತಾ ಅವರನ್ನು ಒಳಗೊಂಡಂತಹ ದ್ವಿಸದಸ್ಯ ಪೀಠ ಆದೇಶ ಮಾಡಿದೆ. ಇಲ್ಲಿ ಏನು ವಿಚಾರ ಇದು? ಶಾಲಾ ಮ್ಯಾನೇಜರ್ ವಿರುದ್ಧದ ಪ್ರಕರಣ ರದ್ದುಗೊಳಿಸಿರೋದು ನ್ಯಾಯಪೀಠ. ಇಲ್ಲಿ ಉತ್ತರ ಪ್ರದೇಶದ ಶಾಲೆಯಲ್ಲಿ ST SC ಕಾಯ್ದೆ ಅಡಿಯಲ್ಲಿ ದಾಖಲಾಗಿದ್ದಂಥ ಕೇಸ್ ಇದೀಗ ರದ್ದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಜಗಳ ಆಗಿತ್ತು. ಜಗಳದಲ್ಲಿ ಒಬ್ಬ ವಿದ್ಯಾರ್ಥಿ ಗಾಯಗೊಂಡು ಬಿಟ್ಟಿದ್ದ. 2020 ಜನವರಿ 24ರಂದು ಶಾಲಾ ವ್ಯವಸ್ಥಾಪಕರನ್ನು ಸಂಪರ್ಕ ಮಾಡ್ತಾರೆ. ಇದೇ ವೇಳೆ ಶಾಲಾ ಮ್ಯಾನೇಜರ್ ಇತರೆ ಸಿಬ್ಬಂದಿ ತನ್ನ ಮೇಲೆ ಹಲ್ಲೆ ಮಾಡಿದ್ರು, ಜಾತಿನಿಂದನೆ ಮಾಡಿಬಿಟ್ರು ಅಂತ ದೂರುದಾರ ಏನು ಮಾಡ್ತಾರೆ, ಆರೋಪ ಮಾಡಿಬಿಡ್ತಾರೆ. ಈ ಸಂಬಂಧ ಮರುದಿನವೇ ಕಂಪ್ಲೇಂಟ್ ದಾಖಲಾಗುತ್ತೆ. ಹಲ್ಲೆ, ಅಕ್ರಮ ಬಂಧನ ಮತ್ತು ಉದ್ದೇಶಪೂರ್ವಕ ಅವಮಾನ ಹಾಗೂ SC ST ಕಾಯ್ದೆಯಲ್ಲಿ ಜಾತಿನಿಂದನೆ ಮಾಡಲಾಗಿದೆ ಅಂಥೇಳಿ FIR ದಾಖಲು ಮಾಡ್ತಾರಲ್ಲಿ. ತಮ್ಮ ವಿರುದ್ಧ ದಾಖಲು ಮಾಡಿದಂಥ ಪ್ರಕರಣ ರದ್ದಾಗಬೇಕು ಅಂತ ಕೋರಿ ಕೋರ್ಟ್ ಮೊರೆ ಹೋಗಲಾಗಿತ್ತು. ಇದೀಗ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಿದ್ದಾಗ ಶಾಲಾ ವ್ಯವಸ್ಥಾಪಕ ಹೋಗಿದ್ದರು. ಅರ್ಜಿಯನ್ನು ಪುರಸ್ಕರಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. SC ST ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿತ್ತು. ಈ ಆದೇಶ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದರು. ಸುಪ್ರೀಂ ಹೇಳಿದ್ದು, ಕಾಯ್ದೆ ಪ್ರಕಾರ ನಿಂದನೆ ನಡೆದಂಥ ಸ್ಥಳ ಸಾರ್ವಜನಿಕರ ವೀಕ್ಷಣೆಯ ವ್ಯಾಪ್ತಿಯಲ್ಲಿರಬೇಕು, ಸಾರ್ವಜನಿಕರೆಲ್ಲರೂ ನೋಡುವಂಥ ವ್ಯಾಪ್ತಿಯಲ್ಲಿರಬೇಕು. ಅಂದರೆ ಆರೋಪಿಯು ಸಂತ್ರಸ್ತರಿಗೆ ನಿಂದಿಸುವುದನ್ನು, ಬೈಯುವುದನ್ನು, ಅವಾಚ್ಯ ಶಬ್ದ ಬಳಸುವುದನ್ನು ಸಾರ್ವಜನಿಕರು ನೋಡಲು ಅಥವಾ ನಿಂದನೆಯ ಮಾತುಗಳನ್ನು ಕೇಳಲು ಸಾಧ್ಯವಾಗುವ ತೆರೆದ ಓಪನ್ ಪ್ಲೇಸ್ ಆಗಿರಬೇಕು. ಶಾಲಾ ವ್ಯವಸ್ಥಾಪಕರು ಜಾತಿ ನಿಂದನೆ ಮಾಡಿದ್ದಾರೆಂದು, ಮಾತನಾಡಿದ್ದಾರೆಂದು FIR ಅಲ್ಲಿ ಉಲ್ಲೇಖಿಸಿಲ್ಲ. ಪ್ರಾಸಿಕ್ಯೂಷನ್ ಒದಗಿಸಿರುವ ದಾಖಲೆಗಳು ಉಭಯ ಬಣಗಳ ಮಧ್ಯೆ ಜಗಳ ಗಲಾಟೆ ಮಾತ್ರ ತೋರಿಸುತ್ತವೆಯೇ ಹೊರತು ಶಾಲೆ ವ್ಯವಸ್ಥಾಪಕರ ಬಗ್ಗೆ ದೃಢಪಡಿಸಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುವ ಮೂಲಕವಾಗಿ ಇನ್ನು ಮೇಲೆ ಜಾತಿ ನಿಂದನೆ ವಿಚಾರದಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಜನ ನೋಡುವಂತೆ, ಜನ ಕೇಳುವಂತೆ ಜಾತಿನಿಂದನೆ ಇದ್ದರೆ ಮಾತ್ರ ಕೇಸೇ ವಿನಃ ಎಲ್ಲೋ ಖಾಸಗಿಯಾಗಿಯೋ 4 ಗೋಡೆಗಳ ಮಧ್ಯೆಯೋ ಅದು ಹೇಳಿದರೆ ಆ ವ್ಯಾಪ್ತಿಗೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.